ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ. ನಾನು ಅಮೇಜ್ ಇನ್ಸ್ಟಿಟ್ಯೂಟಿಂದ ಪ್ಯಾಕೇಜ್ ಡಿಸೈನ್ ಅನ್ನೋ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸಮ್ ಬೇಸಿಕ್ ಒಂದು ಡಿಸೈನ್ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಮಾಡಿ ಫೈನಲ್ ಒಂದು ಔಟ್ಪುಟ್ ಪ್ರಿಂಟ್ಔಟ್ ತೆಗೆದು ಅದು ಒಂದು ಯಾವ ರೀತಿ ಇರುತ್ತೆ ಒಂದು ಡಿಸೈನ್ ಅನ್ನೋದನ್ನು ನಾವು ಈ ಒಂದು ಸೀರೀಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲಿಗೆ ಒಂದು ಪ್ಯಾಕೇಜ್ ಡಿಸೈನ್ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಈಗ ಮಾರ್ಕೆಟ್ ಅಲ್ಲಿ ನೀವು ನೋಡಿರ್ಬೋದು, ಯಾವ್ದೋ ಒಂದು ಪ್ರಾಡಕ್ಟ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ ಅಂತ ತಗೊಂಡ್ರೆ, ಒಂದು ಪ್ರಾಡಕ್ಟ್ ಒಂದು ಔಟ್ ಕವರ್ ಡಿಸೈನ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನಾವು ಪ್ಯಾಕೇಜ್ ಡಿಸೈನ್ ಅಂತ ಹೇಳ್ತೀವಿ. ಅಂಡ್ ಇದನ್ನ ಏನಕ್ಕೆ ಇದು ಇಂಪಾರ್ಟೆಂಟ್, ಪ್ಯಾಕೇಜ್ ಡಿಸೈನ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಇವಾಗ ಒಂದು ಕಸ್ಟಮರ್ ಇವಾಗ ಯಾವ್ದೋ ಒಂದು ಶಾಪ್ಗೆ ಹೋಗ್ತಾರೆ, ಕಸ್ಟಮರ್ ಒಂದು ಪ್ರಾಡಕ್ಟ್ ನ ಬೈ ಮಾಡ್ಬೇಕು ಅಂತಂದ್ರೆ ಅವ್ರು ಪ್ರಾಡಕ್ಟ್ ಬೈ ಮಾಡೋದಕ್ಕೂ ಮುಂಚೆ ಆ ಒಂದು ಕವರ್ ಡಿಸೈನ್ ನೋಡ್ತಾರೆ. ಅದು ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಅಷ್ಟು ಒಂದು ಸೇಲ್ಸ್ ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇದೊಂದು ಪ್ಯಾಕೇಜ್ ಡಿಸೈನ್ ಅನ್ನೋದು ಒಂದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದರಲ್ಲಿ ಟೈಪ್ಸ್ ಆಫ್ ಪ್ಯಾಕೇಜ್ ಡಿಸೈನ್ ಬರುತ್ತೆ. ಇದರಲ್ಲಿ ಲೈಕ್ ಒಂದು ಬಾಕ್ಸ್ ಪ್ಯಾಕೇಜಿಂಗ್ ಆಗಿರ್ಬೋದು ಅಥವಾ ಒಂದು ಪೌಚ್ ಪ್ಯಾಕೇಜಿಂಗ್ ಆಗಿರ್ಬೋದು. ಅಂಡ್ ಅದೇ ರೀತಿ ಒಂದು ಲೇಬಲ್, ವಾಟರ್ ಬಾಟಲ್ಸ್ ಅಲ್ಲೆಲ್ಲ ಹಾಕಿರ್ತಾರೆ. ಅಂಡ್ ಇದೇ ರೀತಿ ತುಂಬಾ ಪ್ಯಾಕೇಜಿಂಗ್ ಡಿಸೈನ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾಗಿರ್ಬೋದು, ಇದು ಒಂದು ಬಾಕ್ಸ್ ಪ್ಯಾಕೇಜಿಂಗ್ ಆಗಿರುತ್ತೆ. ಸೊ ಈ ರೀತಿಯಾದಂತ ಒಂದು ಡಿಸೈನ್ ನಾವು ಒಂದು ಅಪ್ಕಮಿಂಗ್ ಸೀರೀಸ್ ಅಲ್ಲಿ ಒಂದು ಈ ರೀತಿಯಾದಂತ ಒಂದು ಬ್ರ್ಯಾಂಡ್ ತಗೊಂಡು ಆ ಬ್ರ್ಯಾಂಡ್ ಅನ್ನ ಯಾವ ರೀತಿ ಒಂದು ಕಂಪ್ಲೀಟ್ ಪ್ರೋಸೆಸ್ ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಇದೊಂದು ವಾಟರ್ ಬಾಟಲ್, ಇಲ್ಲಿ ನೀವು ನೋಡ್ಬೋದು ಒಂದು ಲೇಬಲ್ ಡಿಸೈನ್ ಕಾಣ್ತಿದ್ಯಲ್ಲ. ಸೊ ಇದು ಕೂಡ ಒಂದು ಲೇಬಲಿಂಗ್ ಡಿಸೈನ್. ಸೊ ಇದೆಲ್ಲ ಒಂದು ಡಿಸೈನಿಂಗ್ ನ ಯಾವ ರೀತಿ ನಾವು ಮಾಡಬಹುದು ಅನ್ನೋದನ್ನ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಸೀರೀಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಒಂದು ಆನ್ಲೈನ್ ಟ್ರೈನಿಂಗ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಲೈಕ್ ನೀವು ಏನಾದ್ರೂ ಗ್ರಾಫಿಕ್ ಡಿಸೈನಿಂಗು ಅಂಡ್ ಈ ರೀತಿಯಾದಂತಹ ಬ್ರೋಷರ್ ಪ್ಯಾಕೇಜಿಂಗ್ ಡಿಸೈನ್ ನೀವು ಕಲಿಬೇಕು ಅಂತಂದ್ರೆ ಇಲ್ಲಿ ಕಾಣ್ತಿರೋ ಒಂದು ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.